ಸಂಚಿನ್ನ ಅಂತ ಒಂದು ಪ್ರಯೋಗ. ಭಾಗವತದ 4ನೇ ಸ್ಕಂದದ 29ನೇ ಅಧ್ಯಾಯದ 55ನೇ ಶ್ಲೋಕ. ಉತ್ತರ ಹೇಳುವುದು ಅಂತ ಅದಕ್ಕೆ ಅರ್ಥ. ಪ್ರಶ್ನ ಏವಂ ಹಿ ಸಂಚಿನ್ನ. ಇದು ನಿನ್ನ ಪ್ರಶ್ನಕ್ಕೆ ನಾನು ಉತ್ತರವನ್ನು ಹೇಳಿದ್ದೇನೆ ಅಂತ ನಾರದರು ಪ್ರಾಚೀನ ಬರ್ಹಿರಾಜನಿಗೆ ಹೇಳ್ತಾ ಇದ್ದಾರೆ. ಭವತಃ ಪ್ರಶ್ನ ಸಂಚಿನ್ನ ಅಂತ ಕ್ತಪ್ರತ್ಯಯ ಅಂತ ಶಬ್ದ ಇದು. ಹಾಗೆ ಪ್ರಶ್ನಂ ಸಂಚಿನತ್ತಿ, ಪ್ರಶ್ನ ಸಂಚಿದ್ಯತೆ. ಮಮ ಪ್ರಶ್ನಂ ಛಿಂದಿ, ಮಮ ಪ್ರಶ್ನಂ ಛಿಂದಿ ಅಂದರೆ ನನ್ನ ಪ್ರಶ್ನವನ್ನು ಉತ್ತರಿಸು. ಪ್ರಶ್ನಂ ಚಿನ್ನತ್ತಿ, ಪ್ರಶ್ನವನ್ನು ಉತ್ತರಿಸುತ್ತಾನೆ. ಎಲ್ಲ ಕಡೆ ಸಮ್ಮಂತ ಉಪಸರ್ಗವನ್ನು ಪ್ರಯೋಗ ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ. ಇಲ್ಲಿಯೂ ಸಮ್ಮಂತ ಪ್ರಯೋಗ ಇದ್ದೇ ಇದೆ. ಹೀಗೆ ಸಂಯುಕ್ತ ಉಪಸರ್ಗಪೂರ್ವಕ ಛಿದ ಧಾತುವನ್ನು ಪರಿಹರಿಸುವುದು, ಉತ್ತರಿಸುವುದು ಅನ್ನೋ ಅರ್ಥದಲ್ಲಿ ನಾವು ತಗೊಳ್ಬಹುದು.